ಲೋಕಸಭಾ ಚುನಾವಣೆ ಮುಗಿದಿದೆ. ನಾಯಕರಲ್ಲಿ ಒಂದು ರೀತಿ ಟೆನ್ಷನ್ ಇದ್ದರೆ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯ ಟೆನ್ಷನ್ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಅಭ್ಯರ್ಥಿ ಗೆಲ್ಲಿ ಅಂತ ಹೇಳಿ ಅಂಜನಾದ್ರಿ ಬೆಟ್ಟವನ್ನೇ ಏರಿಬಿಟ್ಟಿದ್ದಾನೆ ಅಭಿಮಾನಿ. ಬಿಜೆಪಿ ಅಭ್ಯರ್ಥಿ ಫೋಟೋ ಹಿಡಿದು ಬೆಟ್ಟ ಏರಿದ್ದಾನೆ ಡಾಕ್ಟರ್ ಬಸವರಾಜ್ ಅವರ ಅಭಿಮಾನಿ. ಕೊಪ್ಪಳದ ಅಭ್ಯರ್ಥಿಯಾಗಿದ್ದಾರೆ ಡಾಕ್ಟರ್ ಬಸವರಾಜ್ ಅವರು. ಇವರು ಗೆಲ್ಲಬೇಕು ಅಂತ ಹೇಳಿ ಹರಕೆ ಹೊತ್ತಿದ್ದಾನೆ ಬಸವರಾಜ್ ಅವರ ಅಭಿಮಾನಿ. ಬಿಜೆಪಿ ಕಾರ್ಯಕರ್ತ ಭರತ್ ಅನ್ನೋರು ತಮ್ಮ ಹರಕೆಯನ್ನು ಆ ಹನುಮಂತನಿಗೆ ಒಪ್ಪಿಸ್ತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಕೊಪ್ಪಳದ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಗೆಲ್ಲಲಿ ಅಂಥೇಳಿ ಬಿಜೆಪಿ ಕಾರ್ಯಕರ್ತ ಭರತ್ ಹೊತ್ತಿರುವಂಥ ಹರಕೆ ಇದು. ಸೊ ಅಂಜನಾದ್ರಿ ಬೆಟ್ಟ ಬಹಳ ಎತ್ತರದಲ್ಲಿದೆ. ಆ ಬೆಟ್ಟವನ್ನು ಏರಿ ಭಗವಂತ ಹನುಮನ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಪ್ರಯತ್ನದಲ್ಲಿ ಭರತ್ ಇರೋದು. ಸೊ ಬಹಳ ಮುಖ್ಯವಾಗಿ ಕೊಪ್ಪಳ ಭಾಗ ಅಂದಾಗ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಕಣದಲ್ಲಿದ್ದಾರೆ. ಪ್ರತಿಸ್ಪರ್ಧಿ ಯಾರು ನೋಡೋದಾದರೆ ಇದೇ ಕೊಪ್ಪಳದಿಂದ ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಸೊ ಈ ಭಾಗದಲ್ಲಿ ಬಸವರಾಜ್ ಅವರು ಗೆಲ್ಲಬೇಕು ಅನ್ನುವಂತಹ ಸದಾಶಯ ಅಭಿಮಾನಿ ಭರತ್ ಅವರದ್ದು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಭಾಗದಿಂದ ಬಂದಿದ್ದಾರೆ ಭರತ್. ಅಂಜನಾದ್ರಿ ಜನ್ಮಸ್ಥಳವಾದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಅಂಜನಾದ್ರಿ ಬೆಟ್ಟವನ್ನು ಹತ್ತಿದ್ದಾರೆ ಮತ್ತು ತಮ್ಮ ಹರಕೆಯನ್ನು ಈ ಮೂಲಕ ತೀರಿಸಿದ್ದಾರೆ. ಅಭ್ಯರ್ಥಿ ಫೋಟೋ ಹಿಡಿದು 575 ಮೆಟ್ಟಿಲುಗಳನ್ನು ಏರಿ ತಮ್ಮ ಹರಕೆಯನ್ನು ಒಪ್ಪಿಸ್ತಾ ಇರುವಂತಹ ಭರತ್ ಅವರ ಅಭಿಮಾನವನ್ನು ನಾವಿಲ್ಲಿ ನೋಡ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.